ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಅಭಿಜ್ಞಾ ಈಸಿ ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಿಲ್ಡ್ ಯುವರ್ ವೊಕ್ಯಾಬ್ಯುಲರಿ ಹೇಳುವಂಥ ಒಂದು ಸೀರೀಸನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ 5ನೇ ದಿನ ಇವತ್ತು. ಕಳೆದ ಒಂದು ಡೇ 4ಅಲ್ಲಿ ನಾವು ಡಾಕ್ಟರ್ ರಿಲೇಟೆಡ್ ವರ್ಡ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಉದಾಹರಣೆಗೆ ಗೈನಕಾಲಜಿಸ್ಟ್, ಡರ್ಮಟಾಲಜಿಸ್ಟ್ ಹೇಳುವಂಥ ಆ ರೀತಿ ಶಬ್ದಗಳು, ಅದರದ್ದು ಒರಿಜಿನ್, ರೂಟ್ ವರ್ಡ್ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗೆ ಇವತ್ತು ಅದರದ್ದು ಕಂಟಿನ್ಯೂಡ್ ಪಾರ್ಟ್ ಆಗಿ ಲೆಟ್ ಇಸ್ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಆರ್ಥೋಪೆಡಿಕ್ಸ್ ಅಂತ ಹೇಳಿ ನೀವು ಕೇಳಿರ್ಬೋದು. ಆರ್ಥೋಪೆಡಿಕ್ಸ್ ಅಂತ ಹೇಳುವಂಥದ್ದು ಎಲುಬು ತಜ್ಞರು ಅಂತ ಹೇಳಿ ಹೇಳ್ತಾರೆ. ಆ ಡಿಪಾರ್ಟ್ಮೆಂಟ್ಗೆ ಎಲುಬು ಅಥವಾ ಮೂಳೆ ಮುರಿತ ಇದೆಲ್ಲ ರಿಲೇಟೆಡ್ ಇದಕ್ಕೆ ಆರ್ಥೋಪೆಡಿಷನ್ ಅಂತ ಹೇಳಿ ನಾವು ಕಾಣ್ತೇವೆ. ಆರ್ಥೋಸ್ ಅಂತಂದರೆ ಏನು? ಆರ್ಥೋಸ್ ಅಂತಂದರೆ ಸ್ಟ್ರೇಟ್ ಮಾಡೋದು ಅಂತ. ಏನನ್ನು ಸ್ಟ್ರೇಟ್ ಮಾಡೋದು? ಪೆಡಿಕ್ಸ್ ಅಂತಂದರೆ ಪೀಡಿಯಾ ಹೇಳುವಂಥದ್ದು ಸಮಥಿಂಗ್ ರಿಲೇಟೆಡ್ ಟು ಚೈಲ್ಡ್ ಅಲ್ವಾ? ಮೊದಲು ಮಕ್ಕಳು ಡಿಫಾರ್ಮ್ ಆಗಿದ್ದರೆ, ಸಣ್ಣ ಮಕ್ಕಳು ಬಗ್ಗಿ ಆ ರೀತಿಯೆಲ್ಲ ಆಗಿರುವಂಥದ್ದು, ಅದನ್ನು ಸ್ಟ್ರೇಟ್ ಮಾಡುವಂಥದ್ದು. ಹೇಗೆ ಸ್ಟ್ರೇಟ್ ಅಂದರೆ ಮೂಳೆ ಏನೋ ಬಗ್ಗಿ ಹಾಗೆಲ್ಲ ಆಗಿದ್ದರೆ ಸ್ಟ್ರೇಟ್ ಮಾಡೋದು ಅಂತ ಹೇಳುವಂಥ ಅರ್ಥ ಇತ್ತು. ಆ ಮಕ್ಕಳನ್ನ ಸ್ಟ್ರೇಟ್ ಮಾಡುವಂಥದ್ದು ಏನು? ಉದಾಹರಣೆಗೆ ಅವರ ಮೂಳೆಯನ್ನು ಸ್ಟ್ರೇಟ್ ಮಾಡುವಂಥದ್ದು ಅರ್ಥ ಅಲ್ವಾ? ಈ ರೀತಿಯದು ಒರಿಜಿನ್ ಆಗಿದ್ದು ಆರ್ಥೋಪೆಡಿಕ್ಸ್, ಆರ್ಥೋಪೆಡಿಷನ್ ಅಂತ ಹೇಳುವಂಥದ್ದು ಮೂಳೆಯನ್ನು ಸ್ಟ್ರೇಟ್ ಮಾಡುವಂಥ ಅರ್ಥ ಅಂತ ಯೂಶ್ವಲಿ ನಾವು ತೊಗೊಳ್ಬೋದು. ಹಾಗೆ ಅದರದ್ದು ಇನ್ನೊಂದು ನಾವು ರಿಲೇಟೆಡ್ ಇದು ಆರ್ಥೋಡಾಂಟಿಕ್ಸ್ ಅಂತ ಹೇಳಿ ಹೋಗ್ಬೋದು. ಆರ್ಥೋಡಾಂಟಿಕ್ಸ್ ಅಂದರೆ ಏನು? ನೀವು ಯಾವುದ್ರಲ್ಲಿ ಕೇಳಿದ್ರಿ? ಈಗ ಹಲ್ಲು ಮುಂದಿರತ್ತೆ ಅಲ್ವಾ? ಹಲ್ಲು ಸ್ವಲ್ಪ ಅಂದರೆ ಮುಂದೆ ಹಲ್ಲು ಬಂದಿರತ್ತೆ ಅವಾಗ, ಅಥವಾ ಹಲ್ಲು ಮುಂದೆ ಹಿಂದೆ ಆ ರೀತಿ ಟ್ವಿಸ್ಟೆಡ್ ಆಗಿರತ್ತೆ. ಅದನ್ನೆಲ್ಲ ಸ್ಟ್ರೇಟ್ ಮಾಡಿ ನೀಟಾಗಿ ಒಂದೇ ಸಾಲಲ್ಲಿ ಮಾಡುವಂಥದ್ದು ಬ್ರೇಸಸ್ ಎಲ್ಲ ಹಾಕಿ ಮಾಡ್ತಾರಲ್ಲ, ಆ ಬ್ರ್ಯಾಂಚಿಗೆ ಆರ್ಥೋಡಾಂಟಿಕ್ಸ್ ಅಂತ ಹೇಳಿ ಹೇಳ್ತಾರೆ. ಒಡೊಂಟಾಸ್ ಅಂತಂದರೆ ಹಲ್ಲು, ಒಡೊಂಟಾಸ್ ಅಂತಂದರೆ ಟೀತ್ ಅಲ್ವಾ? ಆ ಹಲ್ಲುಗಳನ್ನು ಸ್ಟ್ರೇಟ್ ಮಾಡೋದು. ಆರ್ಥೋ ಅಂದರೆ ಸ್ಟ್ರೇಟ್ ಅಲ್ವಾ? ಆರ್ಥೋಸ್ ಅಂತಂದರೆ ಆ ಹಲ್ಲುಗಳನ್ನು ಸ್ಟ್ರೇಟ್ ಮಾಡುವಂಥದ್ದಕ್ಕೆ ಆರ್ಥೋಡಾಂಟಿಕ್ಸ್ ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು. ಹಾಗೆ ಇದು ಒಂದಾದರೆ, ಇನ್ನು ಕಾರ್ಡಿಯಾಲಜಿಸ್ಟ್ ಅಂತ ಹೇಳಿ ಕೇಳಿರ್ಬೋದು. ಫೇಮಸ್ ಅಲ್ವಾ? ಹೃದಯ ತಜ್ಞರಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಹೇಳಿ ಹೇಳ್ತಾರೆ, ಅಥವಾ ಕಾರ್ಡಿಯಾಲಜಿ ಅಂತ ಹೇಳಿ ಹೇಳುವಂಥದ್ದು. ಕಾರ್ಡಿಯಾ ಅಂತಂದರೆ ಹಾರ್ಟಿಗೆ ಸಂಬಂಧಪಟ್ಟದ್ದು. ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಹಾರ್ಟ್. ಕಾರ್ಡಿಯಾ ಅಂತಂದರೆ ಲಜಿ ಅಂತಂದರೆ ಸ್ಟಡಿ, ಸೈನ್ಸ್ ಆರ್ ಸ್ಟಡಿ ಆಫ್ ಹಾರ್ಟ್ ಅಂತ ಹೇಳುವಂಥದ್ದು. ಕಾರ್ಡಿಯಾಲಜಿ ರಿಲೇಟೆಡ್ ಕಾರ್ಡಿಯೋಗ್ರಾಫ್, ECG ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಕಾರ್ಡಿಯೋಗ್ರಾಫ್ ಇದು ಮಾಡುವಂಥದ್ದಕ್ಕೆಲ್ಲ ವಿ ಕ್ಯಾನ್ ರಿಲೇಟ್ ದ್ಯಾಟ್. ಹಾಗೆ ಇನ್ನೊಂದು ಟರ್ಮಿನಾಲಜಿ ಇಫ್ ಯು ಹ್ಯಾವ್ ಟು ಟೇಕ್, ನಾವು ನ್ಯೂರಾಲಜಿಸ್ಟ್ ಅಂತ ಹೇಳಿ ತೊಗೊಳ್ಬೋದು. ನ್ಯೂರಾಲಜಿ ಅಂದರೆ ಏನು? ನ್ಯೂರೋ ಅಂತಂದರೆ ನರಕ್ಕೆ ಸಂಬಂಧಪಟ್ಟದ್ದು, ನರ್ವ್ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟದ್ದಾಗತ್ತೆ ಅಲ್ವಾ? ನ್ಯೂರಾಲಜಿ ರಿಲೇಟೆಡ್ ಆದರೆ, ಈಗ ನ್ಯೂರಾಲ್ಜಿಯಾ ಅಂತ ಹೇಳುವ ಒಂದು ಶಬ್ದ ಬರುತ್ತೆ. ನರ್ವಲ್ಲಿ ತುಂಬ ಪೇನ್ ಇದ್ದರೆ ನ್ಯೂರಾಲ್ಜಿಯಾ ಅಂತ. ಆಲ್ಗೋಸ್ ಅಂದರೆ ಪೇನ್ ಅಂತ, ಆಯಿತಾ? ಆಲ್ಗೋಸ್ ಪೇನ್, ನೋವು ಅಂತ ಹೇಳಿ ನ್ಯೂರಾಲ್ಜಿಯಾ ಅಂತ ಹೇಳಿ ಬರುತ್ತೆ. ಹಾಗೆ ನ್ಯೂರೈಟಿಸ್, ಅದರಲ್ಲಿ ಉರಿ, ನರದಲ್ಲಿ ಉರಿ ಕಂಡು ಬಂದರೆ ನ್ಯೂರೈಟಿಸ್ ಹೇಳುವಂಥದ್ದು. ಐಟಿಸ್ ಹೇಳುವಂಥ ಆ ವರ್ಡಿಂದ ಉತ್ಪತ್ತಿ ಆಗುತ್ತೆ. ಐಟಿಸ್ ಅಂದರೆ ಇನ್ಫ್ಲಮೇಷನ್. ಅಥವಾ ನ್ಯೂರೋಸಿಸ್ ಅಂತ ಹೇಳಿ ನಾವು ಕಾಣ್ಬೋದು. ಆಸಿಸ್ ಅಂತ ಹೇಳಿ ಹೇಳ್ತಾವಲ್ಲ, ಆಸಿಸ್ ಅಂತಂದರೆ ತುಂಬ ಒಂದು ಡಿಸ್ಟರ್ಬೆನ್ಸ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ನರ್ವಲ್ಲಿ ಡಿಸ್ಟರ್ಬ್ ಆಗುವಂಥದ್ದು, ನರ್ವ್ ಡಿಸ್ಟರ್ಬೆನ್ಸ್ ಆಗುವಂಥದ್ದಕ್ಕೆ ನ್ಯೂರೋಸಿಸ್. ಇದಕ್ಕೆ ನಾವು ಕನೆಕ್ಟೆಡ್ ಆಗಿ ಸೈಕೋಸಿಸ್ ಅಂತ ಹೇಳಿ ಹೇಳ್ತಾರೆ. ಇದು ಕಂಪ್ಲೀಟ್ ಮೆಂಟಲಿ ಇಂಬ್ಯಾಲೆನ್ಸ್. ಈಗ ನ್ಯೂರೋಸಿಸ್ ಮತ್ತು ಸೈಕೋಸಿಸಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ? ಇದರಲ್ಲಿ ಅವರಿಗೆ ತಾವೇನು ಮಾತಾಡ್ತೇವೆ ಹೇಳಿ ಪ್ರಜ್ಞೆ ಇರುತ್ತೆ, ಬಟ್ ಆ ನರ್ವ್ ಬ್ರೇಕ್ ಡೌನ್ ಆಗಿರುತ್ತೆ. ಬಟ್ ಸೈಕೋಸಿಸಲ್ಲಿ ದೇರ್ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗಿರುತ್ತೆ. ಆ ಮೆಂಟಲ್ ಸೈಕೋಸ್ ಅಂತಂದರೆ ಸ್ಪಿರಿಟ್, ಸೌಲ್ ಅಂತ ಅರ್ಥ. ಆ್ಯಕ್ಚುಲಿ ಸೈಕೋಸ್ ಅಂತಂದರೆ ಸೌಲ್. ಆ ಸೌಲಿಗೆ ಸಂಬಂಧಪಟ್ಟದ್ದು ಅದು ಬ್ರೇಕ್ ಆಗಿದೆ ಅಂತ ಹೇಳಿ. ಸೈಕೋಸಿಸ್, ನ್ಯೂರೋಸಿಸ್, ಎರಡು ಬೇರೆ ಬೇರೆ ಟರ್ಮಾಲಜಿ. ಹಾಗೆ ಗೆರಾಸ್ ಅಂತ ಹೇಳಿ ನೀವು ಕೇಳ್ಬೋದು. ಗೆರಾಸ್ ಅಂತಂದರೆ ಓಲ್ಡ್ ಏಜ್. ಗೇರಿಯಾಟ್ರಿಕ್ಸ್ ಅಂದರೆ ವೃದ್ಧಾಪ್ಯದ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಗೇರಿಯಾಟ್ರಿಷನ್, ವೃದ್ಧಾಪ್ಯದ ಡಾಕ್ಟ್ರು, ಅದಕ್ಕೆಲ್ಲ ಗೇರಿಯಾಟ್ರಿಕ್ಸ್ ಅಂತ ಹೇಳಿ ಹೇಳ್ತಾರೆ. ಇದೊಂದು ಬೇಸಿಕ್. ಆರ್ಥೋಪೆಡಿಷನ್ ಇರ್ಬೋದು, ಆರ್ಥೋಡಾಂಟಿಕ್ ಇವರಿರ್ಬೋದು, ಕಾರ್ಡಿಯಾಲಜಿ, ನ್ಯೂರಾಲಜಿ, ಸೈಕಾಲಜಿ, ಸೈಕೋಸಿಸ್, ಸೈಕಾಲಜಿ ಕೂಡ ಬರುತ್ತೆ.
ಹಾಗೆ ಗೇರಿಯಾಟ್ರಿಕ್ಸ್, ಇದೆಲ್ಲ ಬೇರೆ ಬೇರೆ ಫೀಲ್ಡಲ್ಲಿ ನಾವು ಕಾಣುವಂಥದ್ದು. ಸೊ ಇದಕ್ಕೆ ರಿಲೇಟೆಡ್ ಶಬ್ದಗಳನ್ನು ನಾವು ನೋಡ್ತಾ ಹೋಗೋಣ. ಸೊ 5ನೇ ದಿನದಲ್ಲಿ ಮತ್ತೆ ನೋಡ್ತಾ ಹೋಗೋಣ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದು ಈಸಿ ಇಂಗ್ಲೀಷ್ ಹೇಳುವಂಥ ಒಂದು ಅಂದರೆ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಕೋರ್ಸನ್ನು ನಮ್ಮ ಅಭಿಜ್ಞಾ ಎಜುಕೇಷನ್ ಅಂತ ಹೇಳಿ ನಿಮ್ಗೆ ಕಾಣ್ತದಲ್ಲ ಆ್ಯಪ್, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಪರ್ಚೇಸ್ ಮಾಡ್ಬೋದು ಫಾರ್ 1749 rupees. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೇನೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು, ಎಲ್ಲರೂ ಕೂಡ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿರೋರಿಗೆ. ಸೊ ನೋಡಿ, ಆರ್ಥೋಸ್ ಅಂತ ಹೇಳಿ ಬಂದಾಗ, ಈ ಆರ್ಥೋಸ್ ಅಂತ ಬಂದಾಗ ಯು ಕ್ಯಾನ್ ಸಿ ಹಿಯರ್ ಆರ್ಥೋಸ್ ಅಂತಂದರೆ ಇದೆಲ್ಲ ರೂಟ್ ವರ್ಡ್ಸ್. ಯಾವ ರೂಟ್ ವರ್ಡ್ಸಿಂದ ನಾವು ನೆಕ್ಸ್ಟ್ ಬೇರೆ ಬೇರೆ ಶಬ್ದಗಳದ್ದು ಈಗ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಅದರದ್ದು ಅರ್ಥವನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಿದ್ದೇವೆ ಅಂತ. ಪೇಡೋ ಸ್ಪೀಡ್ ಅಥವಾ ಪೀಡ್ ಅಂತಂದರೆ ಚೈಲ್ಡ್, ಪೀಡಿಯಾಟ್ರಿಷನ್ ಅಂತ ನಾವು ನೋಡಿದ್ವಿ. ಹಾಗೆ ಆಡೋಂಟಾಸ್ ಆರ್ಥೋಡಾಂಟಿಕ್ಸ್, ಟೂತ್, ಕಾರ್ಡಿಯಾ ಅಂದರೆ ಹಾರ್ಟ್, ಲೋಗೋಸ್ ಅಂತಂದರೆ ಸೈನ್ಸ್ ಸ್ಟಡಿ ಅಂತ ಹೇಳಿ ಹೇಳ್ತಾರೆ, ಲಜಿ ಸೋಷಿಯಾಲಜಿ ಸೈಕಾಲಜಿ ಹೇಳುವಂಥದ್ದು. ಹಾಗೆ ನ್ಯೂರಾನ್ ನ್ಯೂರಾನ್ ಅಂದರೆ ನರ್ವ್. ಸೊ ನ್ಯೂರಾಲ್ಜಿಯಾ ಪೇನ್, ಆಲ್ಗೋಸ್ ಅಂತಂದರೆ ಪೇನ್, ನ್ಯೂರಾಲ್ಜಿಯಾ ಅಂದರೆ ಪೇನ್ ಇನ್ ದಿ ನರ್ವ್ ಅಂತ ಹೇಳುವಂಥದ್ದು. ಹಾಗೆ ಅಸಿಸ್ ಅಂತ ಹೇಳಿ ಇದು ಸಫಿಕ್ಸ್ ಏನು ಬರುತ್ತಲ್ಲ ಅದೊಂದು ಡಿಸೀಸ್ಡ್ ಕಂಡೀಷನ್, ಅಬ್ನಾರ್ಮಲ್ ಕಂಡೀಷನ್ಗೆ ಹೇಳುವಂಥದ್ದು. ಇಟಿಸ್ ಇನ್ಫ್ಲಮೇಷನ್ ಉರಿ, ನ್ಯೂರೈಟಿಸ್ ಅಂತ ಹೇಳಿ ಕರೀತಾವೆಲ್ಲ, ಇಟ್ ಇಸ್ ಇನ್ಫ್ಲಮೇಷನ್. ಹಾಗೆ ಸೈಕ್ ಅಂದರೆ ಸ್ಪಿರಿಟ್, ಸೌಲ್, ಮೈಂಡ್, ಯಾವುದಕ್ಕಾದ್ರೂ ಸೈಕಾಲಜಿ, ಸೈಕೋಪಾತ್ ಅಂತ ಇದೆ ಅಲ್ವಾ, ಎಲ್ಲದು ಸಮಥಿಂಗ್ ರಿಲೇಟೆಡ್ ಮೈಂಡಿಗೆ ಬರುವಂಥದ್ದು. ಹಾಗೆ ಇಟ್ರಿಯಾ IATREIA ಹೇಳುವಂಥದ್ದು ಮೆಡಿಕಲ್ ಹೀಲಿಂಗ್, ಸೈಕಿಯಾಟ್ರಿ ಅಂತ ಹೇಳ್ತಾವಲ್ಲ ಆ ಮನಸ್ಸಿನ ಹೀಲಿಂಗ್ ಮಾಡುವಂಥದ್ದು ಇಟ್ರಿಯಾ ಅಂತ ಹೇಳುವಂಥದ್ದು. ಹಾಗೆ ಗೇರಿಯಾಟ್ರಿನೂ ಬರುತ್ತೆ, ಇಟ್ರಿಯಾ ಅಂತ ಹೇಳಿ. ಸೊ ಓಲ್ಡ್ ಏಜ್ನ ಹೀಲಿಂಗ್, ಮೆಡಿಕಲ್ ಹೀಲಿಂಗ್, ಈ ರೀತಿ ನಾವು ತಗೊಳ್ಬೋದು. ಈಗ ಒಂದೊಂದೇ ಶಬ್ದದ ಅರ್ಥ ತಗೊಳ್ಲಿಕ್ಕೆ ಹೋದರೆ ನಾವು ಈಗ ಇಷ್ಟು ರೂಟ್ ವರ್ಡ್ಸ್ಗಳನ್ನು ನೋಡಿದ್ವಲ್ವಾ. ಸೊ ಒಂದೊಂದೇ ಶಬ್ದದ ಅರ್ಥ ಹಾಗೂ ಅದರದ್ದು ಕನ್ನಡ ಶಬ್ದ ಹಾಗೂ ಅದ್ರ 2 ಸೆಂಟೆನ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇಷ್ಟು ಶಬ್ದಗಳದ್ದು ಅರ್ಥ ನಾವು ನೋಡಲಿಕ್ಕಿದ್ದಾವೆ. ಸೊ ಮೊದಲದಾಗಿ ಆರ್ಥೋಪೆಡಿಕ್ಸ್ ಅಂದರೆ ಏನು? ಎಲುಬುಗಳು, ಸಂಧಿಗಳು, ಸ್ನಾಯುಗಳ ಚಿಕಿತ್ಸೆಗೆ ಸಂಬಂಧಿಸಿದ ವೈದ್ಯಕೀಯ ವಿಭಾಗ ಅಲ್ವಾ. ಸೊ ಬ್ರಾಂಚ್ ಆಫ್ ಮೆಡಿಸಿನ್ ಡೀಲಿಂಗ್ ವಿತ್ ಬೋನ್ಸ್, ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್. ಸೊ ನೋಡಿ, ಶಿ ಈಸ್ ಸ್ಟಡಿಂಗ್ ಆರ್ಥೋಪೆಡಿಕ್ಸ್ ಆಫ್ಟರ್ ಕಂಪ್ಲೀಟಿಂಗ್ MBBS. ಸೊ MD ಎಲ್ಲ ಬೇರೆ ಬೇರೆ ಸ್ಪೆಷಲೈಸೇಷನ್ ಮಾಡ್ತಾರಲ್ವ MBBS ನಂತರ. ಸೊ ಆರ್ಥೋಪೆಡಿಕ್ಸ್ ಆ ಡಿಪಾರ್ಟ್ಮೆಂಟ್ ಇದನ್ನು ಓದ್ತಿದ್ದಾಳೆ ಬ್ರಾಂಚ್. ಹಿ ವಾಸ್ ಅಡ್ಮಿಟೆಡ್ ಟು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಫಾರ್ ಅ ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್. ಮೂಳೆ ಮುರಿತಾಗಿದ್ದಕ್ಕೆ ಅವನು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿಸಿದ್ರು, ಅವನನ್ನು ಅಡ್ಮಿಟ್ ಮಾಡಿದರು ಅಂತ ಹೇಳಿ. ನೆಕ್ಸ್ಟ್ ಆರ್ಥೋಡಾಂಟಿಕ್ಸ್ ಅಂದರೆ ಏನು? ಡೆಂಟಿಸ್ಟ್ ಹೇಳುವಂಥದ್ದು. ಡೆಂಟಿಸ್ಟ್ನೇ ಒಂದು ವಿಭಾಗ, ಹಲ್ಲುಗಳಿಗೆ ಸಂಬಂಧಪಟ್ಟದ್ದು. ಆ ಹಲ್ಲಿನ ಬ್ರ್ಯಾಂಚಲ್ಲೇ ಅದನ್ನು ಸರಿ ಮಾಡುವಂಥ, ಸ್ಟ್ರೇಟ್ ಮಾಡುವಂಥ ಏನು ಬ್ರ್ಯಾಂಚ್ ಇದೆಯಲ್ಲ, ಹಲ್ಲಿನ ಅಸಮತೋಲನವನ್ನು ಸರಿಪಡಿಸುವಂಥ ವೈದ್ಯಕೀಯ ವಿಭಾಗ ಆರ್ಥೋಡಾಂಟಿಕ್ಸ್. ಸೊ ಶಿ ಈಸ್ ಅಂಡರ್ಗೋಯಿಂಗ್ ಆರ್ಥೋಡಾಂಟಿಕ್ಸ್ ಟ್ರೀಟ್ಮೆಂಟ್ ಟು ಸ್ಟ್ರೇಟನ್ ಹರ್ ಟೀತ್. ಅವಳ ಹಲ್ಲನ್ನು ಸ್ಟ್ರೇಟ್ ಮಾಡಲಿಕ್ಕೋಸ್ಕರ ಅವಳು ಈ ಟ್ರೀಟ್ಮೆಂಟನ್ನು ತಗೊಳ್ತಿದ್ದಾಳೆ. ಆರ್ಥೋಡಾಂಟಿಕ್ಸ್ ಹೆಲ್ಪ್ಸ್ ಇಂಪ್ರೂವ್ ಬೋತ್ ಅಪಿಯರೆನ್ಸ್ ಆ್ಯಂಡ್ ಬೈಟ್ ಅಲೈನ್ಮೆಂಟ್. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಮತ್ತು ಹಲ್ಲು ಕಚ್ತೇವಲ್ಲ ಆ ಬೈಟ್ ಅಲೈನ್ಮೆಂಟನ್ನು ಕೂಡ ಸರಿ ಮಾಡುತ್ತೆ ಅಂತ ಹೇಳುವಂಥದ್ದು. ಕಾರ್ಡಿಯೋಲಜಿಸ್ಟ್ ಅಂದರೆ ಏನು? ಅ ಡಾಕ್ಟರ್ ಹೂ ಸ್ಪೆಷಲೈಸಸ್ ಇನ್ ಹಾರ್ಟ್ ಡಿಸೀಸ್. ಹೃದಯ ರೋಗಗಳಲ್ಲಿ ಪರಿಣಿತಿ ಹೊಂದಿದ ವೈದ್ಯರು. ಎಕ್ಸಾಂಪಲ್, ದ ಕಾರ್ಡಿಯೋಲಜಿಸ್ಟ್ ಅಡ್ವೈಸ್ಡ್ ರೆಗ್ಯುಲರ್ ಎಕ್ಸಸೈಸ್ ಅಲ್ವಾ. ನಾವು ಹೃದಯಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಏನು ಹೇಳ್ತಾರೆ? ಸರಿ ಎಕ್ಸಸೈಸ್ ಮಾಡಿ, ಸರಿ ಅಂದರೆ ಈಗ ಹಾರ್ಟ್ ಬ್ಲಾಕ್ ಆಗಬಾರ್ದು, ಅದಕ್ಕೆ ಸಂಬಂಧಪಟ್ಟ ವೇನ್ಸ್ ಅದು ಇದು ಬ್ಲಾಕ್ ಆಗಬಾರ್ದು ಅಂತ ಹೇಳುವಂಥದ್ದಕ್ಕೆ ಎಕ್ಸಸೈಸ್ ಮಾಡಿ ಅಂತ ಹೇಳುವಂಥದ್ದಲ್ವಾ. ಸೊ ಹಾಗೆ ಶಿ ಕನ್ಸಲ್ಟೆಡ್ ಅ ಕಾರ್ಡಿಯಾಲಜಿಸ್ಟ್ ಫಾರ್ ಚೆಸ್ಟ್ ಪೇನ್. ಎದೆನೋವು ಬಂದಿದ್ದಕ್ಕೆ ಅವಳು ಕಾರ್ಡಿಯಾಲಜಿಸ್ಟನ್ನು ಭೇಟಿ ಮಾಡಿದ್ಲು, ಅವರನ್ನು ಸಂಪರ್ಕಿಸಿದ್ಲು. ಕಾರ್ಡಿಯೋಗ್ರಾಮ್ ಅಂದರೆ ಯಾವುದು ಹಾರ್ಟಿನ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯನ್ನು ರೆಕಾರ್ಡ್ ಮಾಡುತ್ತೆ ಅಂತ ಹೇಳುವಂಥದ್ದು ಅಲ್ವಾ. ಸೊ ECG ರಿಪೋರ್ಟ್ ಅಂತಲೂ ಹೇಳ್ಬೋದು. ಆ ಕಾರ್ಡಿಯೋಗ್ರಾಮ್ ಶೋಡ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್, ಸರಿಯಾದ ಹಾರ್ಟ್ ಬೀಟ್ ಕಾಣಲಿಲ್ಲ. ದ ಡಾಕ್ಟರ್ ಚೆಕ್ ದ ಕಾರ್ಡಿಯೋಗ್ರಾಮ್ ಕೇರ್ಫುಲಿ, ಸರಿಯಾಗಿ ನೋಡಿದರು. ಹಾಗೆ ಕಾರ್ಡಿಯೋಗ್ರಾಫ್ ಅದೊಂದು ಇನ್ಸ್ಟ್ರೂಮೆಂಟ್. ಕಾರ್ಡಿಯೋಗ್ರಾಮ್ ಅಂತಂದರೆ ಅದ್ರದ್ದು ರೆಕಾರ್ಡ್ ಯಾವುದು ದಾಖಲಿಸುತ್ತೆ? ಕಾರ್ಡಿಯೋಗ್ರಾಫ್ ಅದನ್ನು ರೆಕಾರ್ಡ್ ಮಾಡುತ್ತೆ ಅಂತ. ಸೇಮ್ ವೆರಿ ರಿಲೇಟೆಡ್ ಟು ದ್ಯಾಟ್, ಹೃದಯ ಚಟುವಟಿಕೆನ ದಾಖಲಿಸುವ ಯಂತ್ರ. ಇನ್ನು ನ್ಯೂರಾಲಜಿಸ್ಟ್ ಅಂದರೆ ಅ ಡಾಕ್ಟರ್ ಹೂ ಸ್ಪೆಷಲೈಸಸ್ ಇನ್ ಡಿಸೀಸಸ್ ಆಫ್ ದಿ ನರ್ವಸ್ ಸಿಸ್ಟಮ್. ನರಮಂಡಲದ ರೋಗಗಳಲ್ಲಿ ಪರಿಣಿತಿ ಹೊಂದಿದ ವೈದ್ಯರು ಅಲ್ವಾ. ಸೊ ಎಕ್ಸಾಂಪಲ್, ಅ ನ್ಯೂರಾಲಜಿಸ್ಟ್ ಎಕ್ಸಾಮಿನ್ ದ ಪೇಷಂಟ್ ಫಾರ್ ಮೆಮರಿ ಲಾಸ್.
ಅವರಿಗೆ ಮರ್ತೋಗಿದ್ದಕ್ಕೆ ಅವರ ಪೇಷಂಟನ್ನು ಎಕ್ಸಾಮಿನ್ ಮಾಡಿದರು. ಹಿ ವಾಸ್ ರೆಫರ್ ಟು ಅ ನ್ಯೂರಾಲಜಿಸ್ಟ್ ಆಫ್ಟರ್ ಫ್ರೀಕ್ವೆಂಟ್ ಸೀಜರ್ಸ್. ಅವರಿಗೆ ಪದೇ ಪದೇ ಫ್ರೀಕ್ವೆಂಟ್ ಸೀಜರ್ ಆಗ್ತಾ ಇದ್ದಕ್ಕೆ ಅವರು ನ್ಯೂರಾಲಜಿಸ್ಟನ್ನು ರೆಫರ್ ಮಾಡಿದರು. ನ್ಯೂರಾಲಜಿ ಅಂದರೆ ಪೇನ್ ಆಯಿತಾ, ನರದ ತಲೆ ತುಂಬ ಆಗುವಂಥ ಪೇನ್. ಸೊ ಶಿ ಸಫರ್ಸ್ ಫ್ರಮ್ ಅ ಫೇಶಿಯಲ್ ನ್ಯೂರಾಲಜಿ, ಅಂದರೆ ಮುಖದಲ್ಲಿರುವಂಥ ನರ್ವ್ಸ್ಗಳಲ್ಲಿ ತುಂಬ ಪೇನ್ ಆಗ್ತಾ ಇದೆ ಅಂತ ಹೇಳಿ. ಡಾಕ್ಟರ್ ಡಯಾಗ್ನೋಸ್ಡ್ ಹಿಮ್ ವಿತ್ ಟ್ರೈಜೆಮಿನಲ್ ನ್ಯೂರಾಲಜಿಯಾ. ಸೊ ಇದೇ ಒಂದು ಕಂಡೀಷನ್ ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಹೇಳಿ, ಈ ರೀತಿ ಅವಳಿಗೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಡಯಾಗ್ನೋಸ್ ಮಾಡಿದರು. ನ್ಯೂರೈಟಿಸ್ ಅಂದರೆ ಏನು? ಉರಿ, ನರಗಳಲ್ಲಿ ಉರಿ. ನ್ಯೂರಾಲಜಿ ಅಂದರೆ ನರಗಳಲ್ಲಿ ನೋವು. ನ್ಯೂರಾಲಜಿ ಅಂದರೆ ನೋವು, ನ್ಯೂರೈಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ವಿಟಮಿನ್ ಡಿಫಿಷಿಯನ್ಸಿ ಕ್ಯಾನ್ ಕಾಸ್ ನ್ಯೂರೈಟಿಸ್. ಅ ಪೇಷಂಟ್ ಕಂಪ್ಲೇಂಟ್ ಆಫ್ ಪೇನ್ ಡ್ಯೂ ಟು ನ್ಯೂರೈಟಿಸ್ ಅಲ್ವಾ. ನ್ಯೂರೋಸಿಸ್ ಅಂತಂದರೆ ಏನು? ನ್ಯೂರೋಸಿಸ್ ಅಂದರೆ ಸ್ವಲ್ಪ ಡಿಸಾರ್ಡರ್, ಬಟ್ ಅವರಿಗೆ ಲಾಸ್ ಆಫ್ ರಿಯಾಲಿಟಿ ಇಲ್ಲ. ಅಂದರೆ ಅವ್ರು ಏನಾಗ್ತದೆ ಅಂತ ಹೇಳೋದು ಗೊತ್ತುಂಟು, ಬಟ್ ಏನೋ ಏನಾಗ್ತದೆ ಹೇಳುವಂಥದ್ದು ಗೊತ್ತಾಗ್ತಾ ಇದೆ, ಬಟ್ ಒಂದು ನರ್ವಲ್ ಡಿಸಾರ್ಡರ್ ಆಯಿತಾ. ಸೈಕೋಸಿಸ್ ಅಂದರೆ ಅವರಿಗೆ ರಿಯಾಲಿಟಿದು ಅರ್ಥ ಆಗ್ತಾ ಇಲ್ಲ, ಏನಾಗ್ತದೆ ಹೇಳುವಂಥದ್ದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥದ್ದು, ಕಂಪ್ಲೀಟ್ ಮೆಂಟಲ್ ಇಂಬ್ಯಾಲೆನ್ಸ್ ಸೈಕೋಸಿಸ್. ನ್ಯೂರೋಸಿಸ್ ಅಂದರೆ ರಿಲೇಟೆಡ್ ಟು ನರ್ವ್ ಕಾರಣದಿಂದ ಅವರಿಗೆ ಆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಸ್ಟ್ರೆಸ್ ಅಟ್ ವರ್ಕ್ ಲೆಡ್ ಟು ಸಿಂಪ್ಟಮ್ಸ್ ಆಫ್ ನ್ಯೂರೋಸಿಸ್ ಅಲ್ವಾ. ವರ್ಕ್ ಸ್ಟ್ರೆಸ್ಸಿಗೆ ನ್ಯೂರೋಸಿಸ್ ಆಗ್ತದೆ ಅಂತ ಹೇಳಿ, ಮೆಂಟಲ್ ಬ್ರೇಕ್ ಡೌನ್ ಅಂತ ಹೇಳ್ತಾವಲ್ಲ. ದ ಡಾಕ್ಟರ್ ಅಶ್ಯೂರ್ಡ್ ಹರ್ ದ್ಯಾಟ್ ನ್ಯೂರೋಸಿಸ್ ಇಸ್ ಟ್ರೀಟಬಲ್ ವಿತ್ ಪ್ರಾಪರ್ ಕೌನ್ಸಿಲಿಂಗ್. ಸರಿಯಾದ ಕೌನ್ಸಿಲಿಂಗಿಂದ ನ್ಯೂರೋಸಿಸ್ನ ಟ್ರೀಟ್ ಮಾಡ್ಬೋದು ಅಂತ ಹೇಳಿ ಡಾಕ್ಟರ್ ಹೇಳಿದರು. ಸೈಕೋಸಿಸ್ ಏನಾಯಿತು, ಅದೇ ಆಸಿಸ್ ಅಂತ ಹೇಳುವಂಥ ಶಬ್ದದಿಂದ ಬರುವಂಥದ್ದು, ಸಮ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಆಸಿಸ್ ಅಂತ ಹೇಳುವಂಥದ್ದು. ಸೊ ನ್ಯೂರೋಸಿಸ್ ನರ್ವಿನ ಇಂಬ್ಯಾಲೆನ್ಸ್, ಸೈಕೋಸಿಸ್ ಅಂದರೆ ಮೆಂಟಲ್ ಇಂಬ್ಯಾಲೆನ್ಸ್. ಸೈಕ್ ಅಂತಾರೆ ಮೆಂಟಲ್ ಅಂದರೆ ಮೈಂಡ್ ಅಂತ ಹೇಳಿ. ಅ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಇನ್ ವಿಚ್ ಅ ಪರ್ಸನ್ ಲೂಸಸ್ ಕಾಂಟ್ಯಾಕ್ಟ್ ವಿತ್ ರಿಯಾಲಿಟಿ. ವಾಸ್ತವಿಕತೆಯಿಂದ ದೂರವಾಗುವ ತೀವ್ರ ಮಾನಸಿಕ ಅಸ್ವಸ್ಥತೆ. ಸೊ ಹಿ ವಾಸ್ ಟ್ರೀಟೆಡ್ ಫಾರ್ ಸೈಕೋಸಿಸ್. ಡ್ರಗ್ ಅಬ್ಯೂಸ್ ಕ್ಯಾನ್ ಸಮ್ಟೈಮ್ಸ್ ಲೀಡ್ ಟು ಸೈಕೋಸಿಸ್ ಆಯಿತಾ. ಇದೆಲ್ಲ ಡಿಫ್ರೆಂಟ್ ಇದನ್ನು ನಾವು ಕಾಣ್ಬೋದು. ಸೈಕ್ಯಾಟ್ರಿ ಅಂದರೆ ಏನು? ಸಮಥಿಂಗ್ ರಿಲೇಟೆಡ್ ಟು ಮೈಂಡ್ ಅಲ್ವಾ. ಸ್ಟಡಿ, ಇಯಾಟ್ರಿ ಅಂದರೆ ಸ್ಟಡಿ. ಸೊ ಬ್ರಾಂಚ್ ಆಫ್ ಮೆಡಿಸಿನ್ ಡೀಲಿಂಗ್ ವಿತ್ ಮೆಂಟಲ್ ಡಿಸಾರ್ಡರ್ಸ್. ಸೊ ಮಾನಸಿಕ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಸಂಬಂಧಿಸಿದ ವೈದ್ಯಕೀಯ ವಿಭಾಗ. ಶಿ ಚೋಸ್ ಸೈಕ್ಯಾಟ್ರಿ ಆಸ್ ಹರ್ ಸ್ಪೆಷಲೈಸೇಷನ್. ಸೈಕ್ಯಾಟ್ರಿ ಹೆಲ್ಪ್ಸ್ ಇನ್ ಡಯಾಗ್ನೋಸಿಂಗ್ ಆ್ಯಂಡ್ ಟ್ರೀಟಿಂಗ್ ಡಿಪ್ರೆಷನ್. ಗೇರಿಯಾಟ್ರಿಕ್ಸ್, ಗೆರಾಸ್ ಅಂದರೆ ಓಲ್ಡ್ ಏಜ್ ಅಲ್ವಾ. ಸೊ ಅ ಬ್ರಾಂಚ್ ಆಫ್ ಮೆಡಿಸಿನ್ಸ್ ಡೀಲಿಂಗ್ ವಿತ್ ದಿ ಹೆಲ್ತ್ ಆಫ್ ಎಲ್ಡರ್ಲಿ ಪೀಪಲ್. ವೃದ್ಧರ ಆರೋಗ್ಯ ಮತ್ತು ಚಿಕಿತ್ಸೆ ಸಂಬಂಧಿಸಿದ ವೈದ್ಯಕೀಯ ವಿಭಾಗ. ಸೊ ಹೀಸ್ ಅ ಸ್ಪೆಷಲಿಸ್ಟ್ ಇನ್ ಗೆರಿಯಾಟ್ರಿಕ್ಸ್. ಗೆರಿಯಾಟ್ರಿಕ್ಸ್ ಫೋಕಸ್ ಆನ್ ಏಜ್ ರಿಲೇಟೆಡ್ ಡಿಸೀಸಸ್. ಸೊ ಇಷ್ಟು ಶಬ್ದಗಳನ್ನು ನಾವು ನೋಡಿದ್ವಿ. ನಾನು ಆವಾಗಲೇ ಹೇಳಿದಾಗೆ, ಸೊ ಕನ್ನಡದಲ್ಲಿ ಇಂಗ್ಲೀಷನ್ನು ಕಲಿಸುವಂಥದ್ದು ಕೇವಲ ಲಾ ಮತ್ತು ಲಾ ಸ್ಟೂಡೆಂಟ್ಸ್ ಲಾಯರ್ಸ್, ಯಾಕೆಂದರೆ ಅವರಿಗೆ ಟ್ರಾನ್ಸ್ಲೇಷನ್ ಇರುತ್ತೆ. ಈವನ್ ಪೊಲೀಸ್ ಎಕ್ಸಾಮ್ಗೂ ಸಹ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಅವರೆಲ್ಲರೂ ಕೂಡ ಹೆಲ್ಪ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆಯವರು ಕೂಡ ಇಫ್ ಯು ವಾಂಟ್ ಟು ಲರ್ನ್ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದಿಸ್. ಎಲ್ಲಿ ಜಾಯಿನ್ ಆಗಬೇಕಂತಂದರೆ, ಒಂದು ಇಲ್ಲಿ ನಿಮಗೆ abhijnaeducation.com ಅಂತ ಇಲ್ಲಿ ಕಾಣ್ತಾ ಇರ್ಬೋದು ಅಲ್ವಾ, ಅಲ್ಲಿ ಆ ವೆಬ್ಸೈಟಲ್ಲಿ ಜಾಯ್ನ್ ಆಗ್ಬೋದು. ಅಥವಾ ಇದರಲ್ಲಿ ಆ್ಯಂಡ್ರಾಯ್ಡಲ್ಲಿ ಅಭಿಜ್ಞಾ ಎಜುಕೇಷನ್ ಅಂತ ಹೇಳಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸೈನ್ ಅಪ್ ಆದರೆ ನಿಮಗೆ ಕಾಣುತ್ತೆ ಇಂಗ್ಲೀಷ್ ಫಾರ್ ಬ್ಯಾಚಸ್ಸಲ್ಲಿ ಇಂಗ್ಲೀಷ್ ಫಾರ್ ಲಾ ಸ್ಟೂಡೆಂಟ್ಸ್ ಆ್ಯಂಡ್ ಲಾಯರ್ಸ್ ಅಂತ ಹೇಳಿದೆ. ಅಥವಾ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾವು ಈ ಕೋರ್ಸ್ನ ಲಿಂಕನ್ನು ನೀಡಿದ್ದೇವೆ, ಅಲ್ಲೂ ಕೂಡ ಕ್ಲಿಕ್ ಮಾಡ್ಬೋದು. ಅಥವಾ ಕಮೆಂಟ್ ಸೆಕ್ಷನಲ್ಲಿ ಆ ಲಿಂಕನ್ನು ನೀಡಿದ್ದೇವೆ, ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಎನಿವೇರ್ ಯು ಕ್ಯಾನ್ ಫೈಂಡ್. ಹಾಗೆ ಅದನ್ನು ಹೊರತುಪಡಿಸಿ ನೀವು ಲಾ ಕಲಿತಾ ಇದ್ದರೆ, ಲಾಯರ್ಸ್ ಏನಾದರೂ ಆಗಿದ್ದರೆ, ಜುಡಿಷರಿ ಎಕ್ಸಾಮ್ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಸಂಬಂಧಪಟ್ಟದಾಗಿದ್ದರೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಕನ್ನಡದಲ್ಲಿ. ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಅಂತ ಇದೆ ಇಂಗ್ಲೀಷಲ್ಲಿ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು ನಮ್ಮ ಬೇರೆ ಬೇರೆ ಕ್ಲಾಸಸ್ಗೋಸ್ಕರ. ಹಾಗೆ ಇಫ್ ಐ ಹ್ಯಾವ್ ಟು ಶೋ ಯು ಅವರ್ ವೆಬ್ಸೈಟ್, ದಿಸ್ ಇಸ್ ಅವರ್ ವೆಬ್ಸೈಟ್. ಇಲ್ಲಿ ಕೋರ್ಸಸ್ಗೆ ಹೋದರೆ, ಇಫ್ ಯು ಗೋ ಟು ದ ಕೋರ್ಸಸ್ ಹಿಯರ್, ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಕ್ಯಾಟಗರಿ ವೈಸ್ ವಿ ಹ್ಯಾವ್ ಕ್ಲಾಸಿಫೈಡ್. ಇಂಗ್ಲೀಷ್ ಗ್ರಾಮರ್ ಅಂತ ಹೋದರೆ ಇಲ್ಲೂ ಕೂಡ ಸಿಗುತ್ತೆ. ಅಥವಾ ಇಲ್ಲಿ ಬ್ಯಾಚಸ್ ಅಂತ ಇದೆ ನೋಡಿ, ಈ ಬ್ಯಾಚಸಲ್ಲೂ ಕೂಡ ಯು ಕ್ಯಾನ್ ಫೈಂಡ್ ಇದನ್ನು ನೋಡ್ಬೋದು. ಇಲ್ಲಿ ಪ್ರತಿದಿನ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಸೊ ದ್ಯಾಟ್ ಫಾರ್ ಅ ಪ್ರಾಪರ್ ಸ್ಟ್ರೀಮಿಂಗ್ ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಆಗಲಿ ಹೇಳುವಂಥದ್ದಕ್ಕೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನಾವು ನೀಡ್ತೇವೆ. ನಿಮ್ಮ ಪ್ರಾಪರ್ ಟೈಮಿಗೆ
ನಿಮ್ಮ ಟೈಮಿಗೆ ಅನುಕೂಲ ಆಗೋ ಟೈಮಿಗೆ ನೀವು ಓದ್ಕೊಳ್ಬೋದು ಅಂತ ಹೇಳಿ. ಇಲ್ಲಿ ಕ್ಯಾಲೆಂಡರ್ ಅಂತ ಹೇಳಿ ನೋಡ್ರಿ ನಿಮ್ಗೆ ಕಾಣುತ್ತೆ. ನಾವು ಬೇರೆ ಬೇರೆ 8 ಗಂಟೆಗೆ ಪ್ರತಿದಿನ ಪ್ರತಿ ಸೋಮವಾರದಿಂದ ಶುಕ್ರವಾರ ತನಕ ಕ್ಲಾಸಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿರ್ತೇವೆ. ಸೊ ಯು ಕ್ಯಾನ್ ಫೈಂಡ್ ಇಟ್ ಹಿಯರ್. ಇಲ್ಲಿ ಇದಾಗಿದೆ, ಬಟ್ ಇಲ್ಲಿ ಕಾಣುತ್ತೆ ನಿಮಗೆ ಯಾವುದ್ಯಾವುದು ಕ್ಲಾಸಸ್ಗಳು ಅಪ್ಲೋಡ್ ಆಗಿವೆ ಹೇಳುವಂಥದ್ದೆಲ್ಲ. ಹಾಗೆ ಇಲ್ಲಿ ಜಾಯಿನ್ ಬ್ಯಾಚ್ ಅಂತ ಹೇಳಿ ಮಾಡಿದರೆ ಯು ಕ್ಯಾನ್ ಇಲ್ಲಿ ಸೈನ್ ಅಪ್ ಆಗಬೇಕು. ಹಾಗೆ ಎಕ್ಸ್ಪ್ಲೋರ್ ಅಂತ ಕೊಟ್ಟರು ಯು ಕ್ಯಾನ್ ಫೈಂಡ್ ದ್ಯಾಟ್. ಇಲ್ಲಿ ಅಬೌಟ್ ಅಂತ ಹೋದರೆ ಏನೇನು ಕವರ್ ಮಾಡ್ತೇವೆ ಹೇಳುವಂಥದ್ದೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾವೆ. ಯು ಕ್ಯಾನ್ ಟೇಕ್ ದಿಸ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.